ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದಲ್ಲೂ ಬದಲಾವಣೆ ಆಗತ್ತೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಆದ್ರೆ ಒಂದೊಂದಾಗಿ ನಾವು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲಾ ಕಡೆ ಆಗತ್ತೆ 8 ದಿನದಲ್ಲಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಂದು ವೇಳೆ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಬದಲಾವಣೆ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ ಸಿಗತ್ತೆ? ಯಾರಾಗ್ತಾರೆ ಕೆಪಿಸಿಸಿ ಅಧ್ಯಕ್ಷರು? ಅಷ್ಟು ಸುಲಭವಾಗಿ ಅಧ್ಯಕ್ಷ ಸ್ಥಾನವನ್ನ ಡಿಕೆ ಶಿವಕುಮಾರ್ ಬಿಟ್ಟು ಕೊಡ್ತಾರಾ? ಡಿಕೆ ಶಿವಕುಮಾರ್ ಬದಲಾದ್ರೆ ಸಿದ್ದರಾಮಯ್ಯನವರ ಬಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಗುತ್ತಾ? ಜಾತಿಯ ಆಧಾರದ ಮೇಲೆ ಅಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಫೈಟ್ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾದ್ರೆ ರೇಸ್ನಲ್ಲಿ ಈಗಾಗಲೇ 6 ನಾಯಕರಿದ್ದಾರೆ. ಸಿದ್ದು ಬಣ, ಡಿಕೆಶಿ ಬಣ ಮತ್ತು ಖರ್ಗೆ ಬಣದಲ್ಲೂ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ ಸಾಕಷ್ಟು ಪ್ರಯತ್ನಗಳಾಗ್ತಾ ಇತ್ತು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ. ಆಗ್ಲೇ ಒಂದಷ್ಟು ಹೆಸರುಗಳು ಕೇಳಿ ಬಂದಿತ್ತು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಂತದೊಂದು ಸುಳಿವು ಕೊಟ್ಟ ನಂತರ 6 ಹೆಸರುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ವಾಲ್ಮೀಕಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಮತ್ತು ಕೆಎನ್ ರಾಜಣ್ಣ ಇಬ್ಬರ ಹೆಸರು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಲಿಂಗಾಯತ ಸಮುದಾಯದಿಂದ ಎಂಬಿ ಪಾಟೀಲ್ ಹೆಸರಿದೆ, ಈಶ್ವರ್ ಖಂಡ್ರೆ ಹೆಸರು ಕೂಡ ಇದೆ. ಡಿಕೆಶಿ ಬದಲಾವಣೆಯಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಸಿಗಬಹುದು? ಪ್ರಮುಖವಾಗಿ ರೇಸ್ನಲ್ಲಿ ಯಾರಿದ್ದಾರೆ? ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಇನ್ನು ಲಿಂಗಾಯತ ಸಮುದಾಯದ ಶರಣಪ್ರಕಾಶ್ ಪಾಟೀಲ್ ಮತ್ತು ಒಕ್ಕಲಿಗ ಸಮುದಾಯದ ಡಿಕೆ ಸುರೇಶ್ ಇವರುಗಳ ಹೆಸರು ಕೂಡ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಬಣದಿಂದಲೂ ಕೂಡ ನಾಯಕರಿದ್ದಾರೆ, ಈ ಕಡೆ ಡಿಕೆ ಶಿವಕುಮಾರ್ ಬಣದಿಂದಲೂ ಕೂಡ ನಾಯಕರಿದ್ದಾರೆ, ಹಾಗೆ ಖರ್ಗೆ ಬಣದಲ್ಲೂ ಕೂಡ ಆಕಾಂಕ್ಷಿಗಳಿದ್ದಾರೆ. ಈ ಸ್ಥಾನಕ್ಕಾಗಿ ಪೈಪೋಟಿ ನಡೆಸಿದ್ದಾರೆ. ಎಲ್ಲದೂ ಸಾಧ್ಯವಾಗೋದು ಡಿಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಟ್ಟಾಗ. ಅಷ್ಟು ಸುಲಭವಾಗಿ ಅಧ್ಯಕ್ಷ ಸ್ಥಾನವನ್ನ ಡಿಕೆ ಶಿವಕುಮಾರ್ ಬಿಟ್ಟುಕೊಡ್ತಾರ? ಎಂತದ್ದೇ ಸವಾಲುಗಳು ಬರಲಿ, ಆ ಸವಾಲುಗಳನ್ನ ಮೆಟ್ಟಿ ನಿಂತಿದ್ದೀನಿ, ಸಕ್ಸಸ್ ಕಂಡಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಹಿಂದೆನೇ ಕೇಳಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅನ್ನೋದು ಅಷ್ಟು ಸುಲಭ ಅಲ್ಲ, ನನ್ನ ಮುಂದೆ ಇದ್ದಂತಹ ಎಲ್ಲಾ ಸವಾಲುಗಳನ್ನು ಕೂಡ ನಾನು ಮೆಟ್ಟಿ ನಿಂತಿದ್ದೀನಿ, ಕೊಟ್ಟಂತಹ ಟಾಸ್ಕ್ಗಳನ್ನ ಪೂರೈಸಿದ್ದೀನಿ, ಅದು ಕೂಡ ಯಶಸ್ವಿಯಾಗಿ. ಈ ಮಾತನ್ನ ಡಿಕೆ ಶಿವಕುಮಾರ್ ಹಿಂದೆಯೂ ಹೇಳಿದ್ದಾರೆ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅಂದ ತಕ್ಷಣ ಅಷ್ಟು ಸುಲಭವಾಗಿ ಆ ಸ್ಥಾನವನ್ನ ಡಿಕೆ ಶಿವಕುಮಾರ್ ಬಿಟ್ಟು ಕೊಡ್ತಾರಾ? ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಂತ ಸ್ಟೇಟ್ಮೆಂಟ್ ಕರ್ನಾಟಕದಲ್ಲಿ ಬದಲಾವಣೆ ಅಂತ ಹೇಳಲಿಲ್ಲ. ಬದಲಾವಣೆ ಎಲ್ಲಾ ಕಡೆ ಮಾಡ್ತಾ ಇದ್ದೀವಿ, ಒಂದೊಂದಾಗಿ ಬದಲಾವಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ, 8 ದಿನದಲ್ಲಿ ಎಲ್ಲ ಬದಲಾವಣೆ ಆಗತ್ತೆ ಅಂತ. ಆದ್ರೆ ಕರ್ನಾಟಕದ ಕತೆ ಏನು? ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು ಈ ಹಿಂದಿನಿಂದಲೂ ಕೂಡ ಇದೆ. ಆದ್ರೆ ಅದರ ಪ್ರಯತ್ನಗಳು ನಡೀತಾ ಇದೆಯೇ ಹೊರತು ಅದರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಹೊರಬಿದ್ದಿರಲಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡುವಂತಹ ಪರಿಸ್ಥಿತಿ ಬಂದ್ರೆ ಆಗ ಬಹಳ ದೊಡ್ಡ ಯುದ್ಧ ಕಾಂಗ್ರೆಸ್ನಲ್ಲಿ ಆಗತ್ತೆ ಅಂತಲೂ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡುವಂತಹ ಗೋಜಿಗೆ ಹೋಗೋದಿಲ್ಲ. ಒಂದು ವೇಳೆ ಬಿಟ್ಟು ಕೊಟ್ರೆ ಆ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.